ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಶಿವ. ಲರ್ನ್ ಇಂಗ್ಲೀಷ್ ವಿತ್ ಶಿವ ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ನಾವು ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಖಲೀಲ್ ಗಿಬ್ರಾನ್ ಅವರು ಬರೆದಿರುವಂಥ ಆನ್ ಚಿಲ್ಡ್ರನ್ ಅನ್ನೋ ಒಂದು ಮೂರನೇ ಲೆಸನ್ ಆದಂತಹ ಇಟ್ಸ್ ಅ ಪೊಯೆಟ್ರಿ. ಆನ್ ಚಿಲ್ಡ್ರನ್ ಅನ್ನೋದು ಪೊಯೆಟ್ರಿ. ಖಲೀಲ್ ಗಿಬ್ರಾನ್ ಅನ್ನೋ ಪೊಯೆಟ್ ಬರೆದಿರುವಂಥದ್ದು. ಇದನ್ನು ನೋಡೋಣ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ 4 marks ಕ್ವಶನ್ ಆನ್ ದಿಸ್ ಲೆಸನ್. ಇವತ್ತು ನೀವು 4 mark ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇದರಿಂದ. ಓಕೆ, ಸೊ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅ ಬಿಟ್ ಅಬೌಟ್ ಖಲೀಲ್ ಗಿಬ್ರಾನ್. ನಾವು ಖಲೀಲ್ ಗಿಬ್ರಾನ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. ಖಲೀಲ್ ಗಿಬ್ರಾನ್ ಈಸ್ ಅ ಲೆಬನೀಸ್ ಅಮೇರಿಕನ್ ಆರ್ಟಿಸ್ಟ್ ಆ್ಯಂಡ್ ಪೊಯೆಟ್. ಹಿ ವಾಸ್ ಅ ಆರ್ಟಿಸ್ಟ್ ಆ್ಯಂಡ್ ಪೊಯೆಟ್, ಬೇಸಿಕಲಿ ಅಮೇರಿಕನ್ ಅಂದರೆ ಅಮೇರಿಕನ್ದವಲ್ಲ, ಲಿಬಿಯಾದಿಂದ ಬಂದವರು ಅಂಥೇಳಿ. ಹಿಸ್ ಪೋಯಮ್ಸ್ ಆರ್ ಕನ್ಸಿಡರ್ಡ್ ಪೊಯೆಟಿಕ್ ಎಸ್ಸೇಸ್. ಇವರು ಬರೆದಿರುವಂಥ ಪೋಯಮ್ಗಳನ್ನು ನಾವು ಪೊಯೆಟಿಕ್ ಎಸ್ಸೇಸ್ ಅಂಥೇಳಿ ಕರಿತಿದ್ರು. ಯಾಕಪ್ಪ ಅಂತಂದರೆ ದೇ ಡು ನಾಟ್ ಅಡ್ಹಿಯರ್ ಟು ದ ಯೂಶ್ವಲ್ ವರ್ಸಿಫಿಕೇಷನ್. ಫಾರ್ ಎಕ್ಸಾಂಪಲ್, ನೀವು ಸಾನೆಟ್ ಅದು ತೊಗೊಂಡ್ರಪ್ಪ ಅಂತಂದರೆ ಫಸ್ಟ್ ಕ್ವಾಡ್ರಂಟು, ಸೆಕೆಂಡ್ ಕ್ವಾಡ್ರಂಟು, ಹೀರೋಯಿಕ್ ಕಪ್ಲೆಟು ಹಿಂಗೇನಿರ್ತಾವಲ್ಲ. ಬಟ್ ಇವ್ರ ಪೊಯೆಟ್ರಿ ಹೆಂಗೆ ಇರ್ತಿದ್ದಿಲ್ಲ, ಉದಾಕ ಬರ್ಕೊತ ಹೋಗ್ಬಿಡೋದು, ಫ್ರೀ ವರ್ಸ್ ಅಂತ ಕರಿತೀವಿ ನಾವು. ಆ ಥರನಾಗಿ ಇವರು ಒಂದು ಬರೆಯುವಂಥದ್ದು ಇತ್ತು ಇವ್ರದ್ದು. ಆ್ಯಂಡ್ second guys, so the prophet is the best known work and has been translated into more than 25 languages including Kannada. ಇವ್ರು ಒಂದು ಬುಕ್ ಬರೀತಾರೆ ಏನಂತೇಳಿ, ದಿ ಪ್ರಾಫಿಟ್ ಅಂಥೇಳಿ. ಈ ಬುಕ್ಕು ಮೋರ್ ದೆನ್ 25 ಲ್ಯಾಂಗ್ವೇಜಸಲ್ಲಿ ಏನಾಗೈತಿ, ಪ್ರಿಂಟ್ ಆಗೈತಿ. ಇವನ್ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಇದನ್ನು ನಾವು ಟ್ರಾನ್ಸ್ಲೇಟ್ ಮಾಡಲಾಗೈತಿ. ಆನ್ ಚಿಲ್ಡ್ರನ್ ಅನ್ನೋ ಈ ಪೊಯೆಟ್ರಿ ಏನೈತಲ್ಲ, ಇಟ್ಸ್ ಅ ಸೆಲೆಕ್ಷನ್ ಫ್ರಮ್ ದ ಪ್ರಾಫಿಟ್. ಈ ಪ್ರಾಫಿಟ್ ಅನ್ನೋ ಪುಸ್ತಕದಿಂದ ಜಸ್ಟ್ ಒಂದು ತೆಗೆದುಕೊಂಡಿರುವಂಥ ಒಂದು ಎಕ್ಸರ್ಪ್ ಅಂತ ಹೇಳ್ಬೋದು. ವಿಚ್ ಆಫರ್ಸ್ ಅ ಕ್ರಿಟಿಕ್ ಆಫ್ ದಿ ಯೂಶುವಲ್ ಎಕ್ಸೆಪ್ಟೇಷನ್ಸ್ ಆಫ್ ಪ್ಯಾರೆಂಟ್ಸ್ ರಿಗಾರ್ಡಿಂಗ್ ದೇರ್ ಚಿಲ್ಡ್ರನ್ ಆ್ಯಂಡ್ ಅರ್ಜಸ್ ದೆಮ್ ಟು ಇಂಟ್ರಾಸ್ಪೆಕ್ಟ್. ನೋಡ್ರಿ, ಇದು ಏನು ಮಾಡ್ತಿದ್ದಪ್ಪ ಅಂತಂದ್ರೆ, ಈ ಒಂದು ಪೊಯಿಟ್ರಿಯಲ್ಲಿ ಮೇನ್ ಐಡಿಯಾ ಏನಿದಪ್ಪ ಅಂತಂದ್ರೆ, ತಂದೆ ತಾಯಿಗಳು ಅವರ ಎಕ್ಸ್ಪೆಕ್ಟೇಷನ್, ಮಕ್ಕಳ ಮೇಲೆ ಇರುವಂಥ ಅವರ ಎಕ್ಸ್ಪೆಕ್ಟೇಷನು ಅವು ಸರಿ ಅದಾವೋ ಇಲ್ಲೋ ಅಂತೇಳಿ ಅವ್ರೊಂದು ಸಲ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದು. ಇಂಟ್ರಾಸ್ಪೆಕ್ಟಪ್ಪ ಅಂತಂದ್ರೆ ಆಸ್ಕ್ ಯುವರ್ ಸೆಲ್ಫ್, ನಮ್ಮನ್ನು ನಾವೇ ಏನೋ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಕ್ವಶನ್ ಮಾಡ್ಕೊಳ್ಳೋದು ಏನಿದೆ ಅಂತೇಳಿ. ಓಕೆ, ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ದಿ ಪೊಯೆಟ್ರಿ. ನೀವು ನೋಡ್ಬೋದಿಲ್ಲ. ಆನ್ ಚಿಲ್ಡ್ರನ್ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ವಾಟ್ ಡೂ ಯುವರ್ ಪ್ಯಾರೆಂಟ್ ಎಕ್ಸ್ಪೆಕ್ಟ್ ಆಫ್ ಯು ಅಂದ್ರೆ ನಿಮ್ಮಿಂದ ನಿಮ್ಮ ಪ್ಯಾರೆಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅಂಥೇಳಿ. ಆಮೇಲೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಪ್ಯಾರೆಂಟ್ಸ್, ನೀವು ನಿಮ್ಮ ತಂದೆ ತಾಯಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡತ್ತೀರಿ. ಓಕೆ, ಹ್ಯಾವ್ ಯು ಎವರ್ ಫೆಲ್ಟ್ ಯುವರ್ ಪ್ಯಾರೆಂಟ್ಸ್ ಆರ್ ಟೂ ಪೊಸೆಸಿವ್ ಆ್ಯಂಡ್ ಡಿಮ್ಯಾಂಡಿಂಗ್. ವೈ? ನಿಮ್ಗೆ ಯಾವತ್ತಾದರೂ ನಿಮ್ಮ ತಂದೆ ತಾಯಿ ಭಾಳ ಪೊಸೆಸಿವ್ ಅನ್ಸಾರು. ಪೊಸೆಸಿವ್ ಅಂತಂದ್ರೆ ನೀ ನನ್ನ ಮಗ ಅದಿ, ನನ್ನ ಮಗಳದಿ, ನಾ ಹೇಳಿದಂಗೆ ಮಾಡಬೇಕು, ನಾ ಕೇಳಿದಂಗೆ ಹೇಳಬೇಕು ಅಂತ ಯಾವ ಥರನಾಗಿ ಏನೋ ನಿಮ್ಗೇನಾದರೂ ಅವರು ಹಾಗೆ ರಿಸ್ಟ್ರಿಕ್ಷನ್ಸ್ ಹಾಕಿದರೆ ಯಾಕೆ ಅಂತೇಳಿ ಒಂದು ಸರಿ ನೀವು ಕ್ವಶನ್ ಮಾಡ್ಕೊರಿ. ಓಕೆ, ಸೊ ಈ 3 ಕ್ವಶನಿಗೂ ಆನ್ಸರ್ ನಿಮ್ಮ ಹತ್ರನ ಇದ್ದಾವೆ. ಆ್ಯಂಡ್ ನಾವೀಗೇನು ಮಾಡೋಣಪ್ಪ ಅಂತಂದ್ರೆ ಆನ್ ಚಿಲ್ಡ್ರನ್ ಅನ್ನೋ ಪೊಯೆಟ್ರಿಯನ್ನು ಡಿಸ್ಕಷನ್ ಮಾಡೋಣ. ಆ್ಯಂಡ್ ಅ ವುಮನ್ ಹೂ ಹೆಲ್ಡ್ ಅ ಬೇಬ್ ಅಗೇನ್ಸ್ಟ್ ಹರ್ ಬಾಸಮ್ ಸೆಡ್ ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್. ನೋಡಿರಿ, ಆ್ಯಸ್ ಐ ಟೋಲ್ಡ್ ಯು, ಇದು ಏನಪ್ಪ ಅಂತಂದ್ರೆ ಇದೊಂದು ಪೊಯೆಟ್ರಿ ಖಲೀಲ್ ಗಿಬ್ರಾನ್ ಅವ್ರು ಬರೆದಿರುವಂಥ ದಿ ಪ್ರಾಫಿಟ್ ಅನ್ನೋ ಒಂದು ಬುಕ್ಕಿಂದ ತೆಗೆದುಕೊಂಡಿದ್ದು ಹೇಳಿ. ಈ ಪ್ರಾಫಿಟ್ ಅನ್ನೋ ಬುಕ್ ಏನೈತಲ್ಲ, ಸೊ ಇದರೊಳಗೆ ಏನಪ್ಪ ಅಂತಂದ್ರೆ ಈ ಚಿಲ್ಡ್ರನ್ ಒಂದು ಅಷ್ಟೇ ಅಲ್ಲ, ಇನ್ ದ ಸೇಮ್ ವೇ ಇನ್ನೂ 26 ಏನಪ್ಪ ಅಂದ್ರೆ ಸೆರ್ಮನ್ಸ್ ಅದಾವು. ಸೆರ್ಮನ್ಸ್ ಅಂದರೆ ಏನಂತಾರೆ, ಪ್ರವಚನ ಅಂತ ಹೇಳ್ತೀವಲ್ಲ ನಾವು, ರಿಲೀಜಿಯಸ್ ಸ್ಪೀಚ್ ಸರ್ಮನ್ ಅಂತಂದರೆ. ಓಕೆ, ಸೊ ಇದನ್ನು ಯಾರು ಕೊಟ್ಟಾರು ಅಂತಂದರೆ ಆ್ಯಕ್ಚುಲಿ ಅಲ್ ಮುಸ್ತಫಾ ಅಂಥೇಳಿ ಒಬ್ಬರಿದ್ದರು. ಅಲ್ ಮುಸ್ತಫಾ ಅಂಥೇಳಿ ಪ್ರಾಫಿಟ್ ಅಂದರೆ ಪ್ರವಾದಿ. ಪ್ರಾಫಿಟ್, ದ ಮೀನಿಂಗ್ ಆಫ್ ದ ವರ್ಡ್ ಪ್ರಾಫಿಟ್ ಈಸ್ ಅ ಪ್ರವಾದಿ, ಅಂದರೆ ಒಂದು ಧರ್ಮ ಪ್ರಚಾರಕರು, ಅಂದ್ರೆ ಧರ್ಮ ಗುರುಗಳು ಅಂಥೇಳಿ. ಸೊ ಅವರು ಮಾತಾಡಿರುವಂಥದ್ದನ್ನು, ಅವರು ಪ್ರವಚನ ಕೊಟ್ಟಿರುವಂಥದ್ದನ್ನು, ಅವರು ಜನರಿಗೆ ಒಂದು ಬೋಧನೆ ಮಾಡಿರುವಂಥದ್ದನ್ನು ಅದನ್ನು ಆಯ್ದುಕೊಂಡು ಏನು ಮಾಡಿದಾರಪ್ಪ ಅಂತಂದ್ರೆ ಖಲೀಲ್ ಗಿಬ್ರಾನ್ ಅವರು ಇದನ್ನು ಬರೆದಿರುವಂಥದ್ದು. ಸೊ ಈ ಒಂದು 26 ಏನಪ್ಪ ಅಂತಂದ್ರೆ ವಿಚಾರಗಳಲ್ಲಿ, ಸಬ್ಜೆಕ್ಟ್ಗಳಲ್ಲಿ, ಲೈಕ್ ಲವ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಚಿಲ್ಡ್ರನ್ ಆಗಿರ್ಬೋದು,
ಹೌಸ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಲಾಸ್, ಕ್ರೈಮ್, ಪನಿಷ್ಮೆಂಟ್, ಬಾಯಿಂಗ್, ಸೆಲ್ಲಿಂಗ್ ಎಕ್ಸೆಟ್ರಾ ಸೋ ಮೆನಿ ಥಿಂಗ್ಸ್ ಬಗ್ಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಇವರು ದಿ ಪ್ರಾಫಿಟ್ ಅನ್ನೋದ್ರೊಳಗೆ ಬರ್ದಾರು. ಒಂದು ದಿವ್ಸ ಏನಾಕೈತಪ್ಪ ಅಂತಂದ್ರೆ ಒಬ್ಬ ವುಮನ್ ಏನು ಮಾಡ್ತಾರಂತ ಅಲ್ ಮುಸ್ತಫಾ ಅವ್ರು ಕೇಳ್ತಾರಂತ. ಏನಂತ ಕೇಳ್ತಾರಂತ, ಅ ವುಮನ್ ಹೂ ಹೆಲ್ಡ್ ಅ ಬೇಬ್ ಅಂದರೆ ಏನ್ರಿ, ಬೇಬಿ, ಸಣ್ಣ ಮಗು, ಅಗೇನ್ಸ್ಟ್ ಹರ್ ಬಾಸಮ್, ತನ್ನ ಎದೆಗೆ ಹೊತ್ಕೊಂಡು ಹಿಡ್ಕೊಂಡಿರುವಂಥ ತಾಯಿ ಆಕೇನು ಮಾಡ್ತಾಳಂತ ಕೇಳ್ತಾಳಂತ, ಏನಪ್ಪ ಅಂದ್ರೆ ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್, ನಮ್ಗೆ ಏನು ಮಾಡ್ರಿ ನೀವು ಮಕ್ಕಳ ಬಗ್ಗೆ ಮಾತಾಡ್ರಿ ಅಂತೇಳಿ ಕೇಳ್ತಾರಂತ. ಅದಕ್ಕೆ ಹಿ ಆನ್ಸರ್ಸ್, ಅವರು ಯಾವ ಥರನಾಗಿ ಆನ್ಸರ್ ಮಾಡ್ತಾರಪ್ಪ ಅಂದ್ರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನೋಡ್ರಿ, ನಿಮ್ಮ ಮಕ್ಳು ಏನದಾರಲ್ಲ ಅವ್ರು ಆ್ಯಕ್ಚುಲಿ ನಿಮ್ಮ ಮಕ್ಕಳಲ್ಲ. ಅಂದರೆ ಯಾವ ಸೆನ್ಸ್ ಒಳಗೆ ಅವ್ರು ಹೇಳ್ತಾರಪ್ಪ ಅಂತಂತಂದ್ರೆ, ದೇ ಆರ್ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಓಕೆ, ಸೊ ಅವ್ರು ಏನಪ್ಪ ಅಂತಂದ್ರೆ ಅವರು ಮಗ ಮತ್ತು ಮಗಳು, ಯಾರ ಮಗ ಮಗಳಪ್ಪ ಅಂತಂದ್ರೆ ಜೀವನ, ಈ ಒಂದು ಜೀವನ ಐತಲ್ಲ, ಈ ಒಂದು ಜೀವನಕ್ಕೆ ಅವ್ರು ಬಂದಿರುವಂಥದ್ದು ನೀವು ಕರ್ಕೊಂಬಂದಿರುವಂಥದ್ದಲ್ಲ, ಅವರು ನಿಮ್ಮ ಮಕ್ಕಳು ಅಂತಲ್ಲ, ಅವರು ಬರಬೇಕಾಗೈತಿ. ಇಟ್ಸ್ ಅ ಡೆಸ್ಟಿನಿ, ಅದು ಹಣೆ ಬರ ಐತಿ, ಅದಕ್ಕೆ ಅವ್ರು ಬಂದಾರ ಇಲ್ಲಿಗೆ. ಓಕೆ, ಜೀವನ ಅವ್ರು ಬರಬೇಕಂತೇಳಿ ಕರೆಸ್ಕೊಂಡಿರುವಂಥದ್ದು ಅಂಥೇಳಿ. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು, ಅವರು ನಿಮ್ಮ ಮೂಲಕ ಬಂದಾರು. ದೇ ಕಮ್ ಥ್ರೂ ಯು, ಆದರೆ ನಾಟ್ ಫ್ರಮ್ ಯು, ನಿಮ್ಮಿಂದ ಅಲ್ಲ. ಮಕ್ಕಳು ನಿಮ್ಮ ಮೂಲಕ ಬಂದಾರ ವಿನಃ ಅವರು ನಿಮ್ಮಿಂದ ಬಂದಿದಂತಲ್ಲ ಅಂಥೇಳಿ. ಆ್ಯಂಡ್ ದೋ ದೇ ವರ್ ವಿತ್ ಯು ದೇ ಆರ್ ನಾಟ್ ಬಿಲಾಂಗ್ ಟು ಯು, ಅವರು ನಿಮ್ಮ ಜೊತೆಗೇ ಇರ್ಬೋದು, ಬಟ್ ಅವರು ನಿಮಗೆ ಸಂಬಂಧಪಟ್ಟವ್ರಂತಲ್ಲ, ಅವರು ನಿಮ್ಮ ಆಸ್ತಿ ಅಂತ ಅಲ್ಲ ಅಂಥೇಳಿ. ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್, ನೀವು ಅವ್ರಿಗೆ ನಿಮ್ಮ ಪ್ರೀತಿಯನ್ನು ಕೊಡ್ಬೋದು, ಆದರೆ ನಿಮ್ಮ ವಿಚಾರಗಳನ್ನು ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಆಮೇಲೆ ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್, ಮಕ್ಕಳಿಗೆ ಏನೈತಪ್ಪ ಅಂತಂದರೆ ಅವ್ರದ್ದೇ ಆದಂಥ ವಿಚಾರಧಾರೆಗಳಿರ್ತಾವೆ. ಓಕೆ, ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್, ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಅವ್ರ ಫಿಸಿಕಲ್ ಬಾಡಿ ಏನೈತಿಲ್ಲ, ಆ ಫಿಸಿಕಲ್ ಬಾಡಿಗೆ ನೀವೇನು ಮಾಡಕತ್ತೀರಿ, ಶೆಲ್ಟರ್ ಕೊಡಕತ್ತೀರಿ, ಮನೆ ಕೊಟ್ಟಿರಿ ಇರಾಕ, ಆದ್ರೆ ಅವರ ಆತ್ಮಗಳೇನದಾವಲ್ಲ ದೇ ಆರ್ ಫ್ರೀ, ಅವರು ನಿಮ್ಮ ಈ ಒಂದು ಮನೆಯಲ್ಲಿ ಅಲ್ಲಿಲ್ಲವು, ಆ ರೆಸ್ಟ್ರಿಕ್ಷನ್ದಾಗಿಲ್ಲವು. ಓಕೆ, ಫ್ರೀ ಫ್ರಮ್ ದ ರೆಸ್ಟ್ರಿಕ್ಷನ್ಸ್. ಓಕೆ, ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ, ಅವರ ಆತ್ಮಗಳು ಏನು ಮಾಡ್ತಿರ್ತಾವಪ್ಪ ಅಂತಂದ್ರೆ ಅಡ್ಡಾಡ್ತಿರ್ತಾವೆ. ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ, ಯಾವಾಗ ಹೌಸ್ ಆಫ್ ಟುಮಾರೋ ಅಂದ್ರೆ ದೇ ಆರ್ ಹಿಯರ್ ಫಾರ್ ದ ಫ್ಯೂಚರ್, ಅವ್ರು ಇರೋದ ಫ್ಯೂಚರ್ ಸಲುವಾಗಿ. ನೀವು ಅವರ ಬಾಡಿಗೆ ಫಿಸಿಕಲ್ ಅನ್ನೋ ಒಂದು ರೂಮನ್ನು ಕೊಟ್ಟಿರ್ಬೋದು, ಮನೆಯನ್ನು ಮಾಡಿರ್ಬೋದು, ಆದರೆ ಅವ್ರು ಯಾವಾಗಲೂ ಯಾವ ವಿಚಾರದಾಗ ಇರ್ತಾರಪ್ಪ ಅಂತಂದ್ರೆ ಮುಂದೇನೈತಿ, ಮುಂದೆ ಏನಾಗಬೇಕು ಅನ್ನೋ ಒಂದು ವಿಚಾರದಾಗ ಇರ್ತಾರೆ. ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಇವನ್ ಇನ್ ಯುವರ್ ಡ್ರೀಮ್ಸ್, ಅವ್ರು ಏನಾಗ್ತಾರ, ಅವ್ರು ಏನು ಮಾಡ್ತಾರ, ಅವ್ರ ವಿಚಾರಗಳು ಏನದ ಅನ್ನೋದು, ಅವ್ರು ಯಾವ ಪ್ಲೇಸಿಗೆ ಮುಡ್ತಾರೆ ಅನ್ನೋದು ನೀವು ನಿಮ್ಮ ಕನಸಿನಲ್ಲಿನೂ ಕೂಡ ಊಹೆ ಮಾಡೋಕ್ಕಾಗಿಲ್ಲ, ನಿಮ್ಮ ಕನಸಿನಲ್ಲೂ ಅಲ್ಲಿ ಹೋಗೋಕೆ ಆಗೋದಿಲ್ಲ ಅಂಥೇಳಿ ಹೇಳ್ತಾರೆ. ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್, ನೀವು ಅವ್ರ ಥರ ಇರೋಕ್ಕೆ ಪ್ರಯತ್ನಿಸ್ಬೋದು, ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು, ಆದರೆ ನೀವೇನು ಮಾಡಬೇಡ್ರಿ, ಅವರನ್ನು ನಿಮ್ಮ ಥರ ಮಾಡೋಕ್ಕೆ ಹೋಗಬೇಡ್ರಿ, ಏನ್ರಿ, ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು ಅಂಥೇಳಿ. ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾಟ್ ಟೆರೀಸ್ ವಿತ್ ಯೆಸ್ಟರ್ಡೇ. ಓಕೆ, ನೋಡ್ರಿ ಏನು ಹೇಳ್ತಾರಪ್ಪ ಅಂತಂದ್ರೆ ಜೀವನ ಯಾವತ್ತೂ ಹಿಂದೆ ಹೋಗೋದಿಲ್ಲ, ಮತ್ತು ಇಟ್ ಡಸಂಟ್ ಸ್ಟಾಪ್ ವಿತ್ ದ ಎಸ್ಟರ್ಡೇ, ಅಂದ್ರೆ ಪಾಸ್ಟ್ ಜೊತೆಗೆ ನಿಂದಿರಂಗಿಲ್ಲ. ಟೆರೀಸ್ ಅಂದ್ರೆ ಲಿಂಗರ್ ಅಂತಿಲ್ಲ, ಅಂದರೆ ಒಂದೇ ಕಡೆ ಬಹಳ ಹೊತ್ತು ಇರೋದು ಅಂಥೇಳಿ, ಅಂದ್ರೆ ಜೀವನ ಯಾವಾಗಲೂ ಹಿಂದೆ ಉಳಿಯಂಗಿಲ್ಲ, ಅದು ಮುಂದೆ ಹೋಗ್ತಾ ಇರ್ತೈತಿ ಅಂಥೇಳಿ. ಆ್ಯಂಡ್ ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆರ್ ಲಿವಿಂಗ್ ಆ್ಯರೋಸ್ ಆರ್ ಸೆಂಟ್ ಫೋರ್ತ್. ನೀವು ಏನಪ್ಪ ಅಂತಂದ್ರೆ ನೀವು ಬೋಸ್ ಅಂದ್ರೆ ಬಾಣ ಮತ್ತು ಬತ್ತಳಿಕೆ ಅಂತ ಕರಿತಾರೆ ನಾವು. ಈ ಬಾಣ ಇರ್ತದಲ್ಲ, ಈ ಬಿಲ್ ಅನ್ನೋ ಬಿಡುವಂಥ ಬಾಣ, ನೀವೇನದ್ರಿ ಬಿಲ್ ಅದೇ ರೀ. ಓಕೆ, ಸೊ ನಿಮ್ಮ ಮಕ್ಕಳು ಏನದಾರಪ್ಪ ಅಂತಂದ್ರೆ ಆ್ಯರೋಸ್ ಅದಾರ, ಅವ್ರು ಬಾಣ ಅದಾರ. ಸೊ ನಿಮ್ಮ ಮುಖಾಂತರ ಅವರನ್ನು ಮುಂದೆ ಕಳಿಸುವಂಥದ್ದಾಗಬೇಕು. ಯು ಹ್ಯಾವ್ ಟು ಗೈಡ್ ದೆಮ್ ಫಾರ್ ದ ಫ್ಯೂಚರ್. ಓಕೆ, ಅವರನ್ನು ನಿಮ್ಮಲ್ಲೇ ಇಟ್ಕೊಂಡು ಕುಂದ್ರೋದಲ್ಲ, ಅವರನ್ನು ಫ್ಯೂಚರಿಗೆ ನೀವು ಗೈಡ್ ಮಾಡಬೇಕು ಅಂಥೇಳಿ ಇದನ್ನು ಭಾರಿ ಮೆಟಾಫರಿಕಲಿ ಹೇಳಿರುವಂಥದ್ದು. ನೆಕ್ಸ್ಟ್ ದ ಆರ್ಚರ್, ಇಲ್ಲಿ ನೋಡ್ರಿ, ದ ಆರ್ಚರ್ ಅಂತ ಹೇಳಿದಾರಲ್ಲ ನೋಡ್ರಿ. ಈಗ ತಂದೆ ತಾಯಿಗಳು ಬೋ ಆದ್ರೆ, ಮಕ್ಕಳು ಆ್ಯರೋ ಆದ್ರೆ, ಮತ್ತು ಆರ್ಚರ್ ಯಾರಾಗ್ತಾರೋ, ಆರ್ಚರ್ ಈಸ್ ದ ಕ್ರಿಯೇಟರ್, ಯಾರ್ರೀ, ದೇವರು ಅಂಥೇಳಿ. ಓಕೆ, ದ ಆರ್ಚರ್ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫೈನೈಟ್ ಆ್ಯಂಡ್ ಹೀ ಬೆನ್ಸ್ ಯು ವಿತ್ ಹಿಸ್ ಮೈಟ್ ಆ್ಯಂಡ್ ಹಿಸ್ ಆ್ಯರೋಸ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್. ನೋಡ್ರಿ, ದೇವ್ರು ಏನು ಮಾಡ್ತಾನೋ ಯಾವಾಗಲೂ ಮಕ್ಕಳನ್ನು ಎಲ್ಲಿ ನೋಡ್ತಾನಪ್ಪ, ಮಾರ್ಕ್ ಅಪಾನ್ ದ ಪಾತ್ ಆಫ್ ಇನ್ಫೈನೈಟ್, ಮುಂದೆ
ಎಲ್ಲೋ ನೋಡ್ತಿರ್ತಾನೋ, ನೀವು ಅದಕ್ಕೆ ಏನು ಮಾಡಬೇಕು, ಅದರ ಸಲುವಾಗಿ ದೇವ್ರು ಏನು ಮಾಡ್ತಾನೆ, ನಿಮ್ಮನ್ನು ಬೆಂಡ್ ಮಾಡ್ತಾನೋ, ಬಗ್ಗಿಸ್ತಾನೋ ಅಂತೇಳಿ. ಅಂದ್ರೆ ಬಾಣ ಬಿಡೋದ್ನಾಗ ಜಗ್ಗಿದಾಗ ಬಗ್ತೈತಲ್ಲ, ಸೊ ನಿಮ್ಮನ್ನು ಬಗ್ಸ್ತಾನೋ ಅವನ ಶಕ್ತಿಯಿಂದ ವಿತ್ ಹಿಸ್ ಮೈಟ್. ಆ್ಯಂಡ್ ನೀವು ಅಂದರೆ ಬಾಣ ಜಗ್ಗಿ ಬಿಟ್ಟಾಗ ಮಾತ್ರ ಏನೋ ಮುಂದೆ ಹೋಗ್ತೈತಿ ಬಿಲ್ಲು, ರೈಟ್. ಬಿಲ್ಲು ಯಾವಾಗ ಅದನ್ನು ಬಗ್ಗಿಸ್ತಾರಲ್ಲ ಅವಾಗ ಮಾತ್ರ ಜಗ್ ಹಿಡಿತಾರಲ್ಲ ಅವಾಗ ಮಾತ್ರ ಏನಾಗ್ತೈತಿ, ಬಾಣ ಬಹಳಷ್ಟು ಫಾಸ್ಟಾಗಿ ಫೋರ್ಸ್ಫುಲಿ ಹೋಗ್ತೈತಲ್ಲ, ಸ್ವಿಫ್ಟಾಗಿ ಫಾರ್ ದೂರ. ಸೊ ಅದಕ್ಕೆ ದೇವ್ರು ಏನು ಮಾಡ್ತಾನೋ, ಹೀ ಟೇಕ್ಸ್ ಎ ಯೂಸ್ ಆಫ್ ಯು ಅಂಥೇಳಿ. ಆ್ಯಂಡ್ ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲ್ಯಾಡ್ನೆಸ್. ನೀವು ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ದೇವರು ನಿಮಗೆ ಏನೊಂದು ಅವಕಾಶ ಕೊಟ್ಟನಲ್ಲ ನಿಮ್ಮ ಮಕ್ಕಳನ್ನು ಮುಂದೆ ಕಳ್ಸೋಕೆ, ಅದನ್ನು ನೀವು ಗ್ಲ್ಯಾಡ್ನೆಸ್ ಭಾಳ ಹ್ಯಾಪಿಯಿಂದ ಅವ್ರನ್ನ ಏನು ಮಾಡಬೇಕಪ್ಪ, ಗೈಡ್ ಮಾಡಬೇಕು, ಫ್ಯೂಚರಿಗೆ ರೆಡಿ ಮಾಡಬೇಕು ಅಂತೇಳಿ. ಆ್ಯಂಡ್ ಫಾರ್ ಇವನ್ ಹೀ ಲವ್ಸ್ ದ ಆ್ಯರೋ ದಟ್ ಫ್ಲೈಸ್. ನೋಡ್ರಿ ದೇವ್ರು ಏನು ಮಾಡ್ತಾನಂತ, ಆರ್ಚರ್ ಅಂದ್ರೆ ದೇವ್ರಿಲ್ಲಿ, ದ ಆರ್ಚರ್ ಹಿ ಲವ್ಸ್, ಅವ ಭಾಳಷ್ಟು ಪ್ರೀತಿ ಮಾಡ್ತಾನಂತೆ ಯಾವ್ರನ್ನ, ಮಕ್ಕಳನ್ನ. ಆ್ಯರೋಸ್ ದಟ್ ಫ್ಲೈಸ್, ಇವು ಮುಂದೆ ಹೋಗ್ತಾವಲ್ಲ ಆ್ಯರೋಸ್, ಅವುಗಳನ್ನು ಭಾಳಷ್ಟು ಪ್ರೀತಿ ಮಾಡ್ತಾನು. ಆ್ಯಂಡ್ ಸೊ ಹಿ ಲವ್ಸ್ ದ ಬೋ ದಟ್ ಈಸ್ ಸ್ಟೇಬಲ್, ಯಾವುದು ಗಟ್ಟಿಯಾಗಿ ನಿಂತಿರ್ತೈತಿ, ಆ ಒಂದು ಮಕ್ಕಳನ್ನು ಮುಂದೆ ಕಳ್ಸೋಕ್ಕೆ ಯಾವ ಪೇರೆಂಟ್ಸು ರೆಡಿ ಇರ್ತಾರೋ, ಅವರ ಒಂದು ಸಕ್ಸಸ್ಸಲ್ಲಿ ಭಾಗಿಯಾಗಿರ್ತಾರೆ, ಇವನ್ ಹಿ ಲವ್ಸ್ ದೆಮ್ ಟು ಅಂಥೇಳಿ ಈ ಒಂದು ಪೋಯಟ್ರಿಯನ್ನು ಖಲೀಲ್ ಗಿಬ್ರಾನ್ ಅವರು ಹೇಳಿರುವಂಥದ್ದು. In this poetry, if you have any difficulties to understand or any line if you don't understand, so in the comment section my contact number will be there, you can contact us. Also there will be a link for our WhatsApp group, you can even join to our WhatsApp group too. Okay, ನಿಮಗೆ ಏನಾದರೂ ಡಿಫಿಕಲ್ಟೀಸ್ ಇದ್ದರೆ ಪ್ಲೀಸ್ ಮೇಕ್ a call or you just ask a question with the help of WhatsApp. Thank you guys, thank you for watching this video.